ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ನೆ ಕೇಳ್ತಿರೋದು ಮಾವ, ಉತ್ತರ ಕೊಡು. ನಿನ್ನ ಹೆಂಡತಿ ಬಗ್ಗೆ ಯಾರು ಏನೇ ಮಾತಾಡಿದ್ರು ನಿನಗೆ ತಡ್ಕೊಳಕ್ಕಾಗಲ್ಲ. ನಿಮ್ಮ ಮೂಗಿನ ನೆರಕ್ಕೆ ಮಾತಾಡ್ತಿದ್ದೀರಾ ಅಂತ ಅವ್ರಿಗೆಲ್ಲ ಬೈತ. ಅದೇ ನೀನು ಅವ್ರ ಹೆಂಡತಿ ಬಗ್ಗೆ ಮಾತಾಡುವಾಗ ನಿನ್ನ ಮೂಗಿನ ನೆರಕ್ಕೆ ನೀನು ಮಾತಾಡ್ತಿದ್ಯಾ ಅಂತ ನಿನಗೆ ಅನ್ಸೇ ಇಲ್ವಾ? ಅದು ಹಂಗಲ್ಲ ಪಾರು. ಹಂಗೂ ಇಲ್ಲ ಹಿಂಗೂ ಇಲ್ಲ ಮಾವ. ನಾವು ಇನ್ನೊಬ್ರಿಗೆ ಹೇಳುವಾಗ ಅದು ನಮಗೆ ವಾಪಸ್ ಬಂದಾಗ ನಮ್ಮ ಕೈಲಿ ತಡ್ಕೊಳಕ್ಕಾಗತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರಬೇಕು. ನೀನು ನಿನ್ನ ತಾಯಿ ವಿಷಯದಲ್ಲಿ ನಡ್ಕೊಳ್ಳೋ ರೀತಿಗೂ ನನ್ನ ವಿಷಯದಲ್ಲಿ ನಡ್ಕೊಳ್ಳೋ ರೀತಿಗೂ ತುಂಬ ವ್ಯತ್ಯಾಸ ಇದೆ. ಅದೇ ಆ ವ್ಯತ್ಯಾಸ ಯಾಕೆ ಅನ್ನೋದೇ ನನ್ನ ಪ್ರಶ್ನೆ. ಯಾರು ನಿನ್ನ ತಾಯಿ ಬಗ್ಗೆ ಮಾತಾಡೋ ಹಾಗೆ ಇಲ್ವಾ? ಅದೇ ಯಾಕೆ? ಅದರ ಅರ್ಥ ನಿನಗನ್ಸಿದ್ದನ್ನ ನಿನ್ನ ಮನಸ್ಸಲ್ಲಿರೋ ಅಭಿಪ್ರಾಯನ ನೀನು ನಂಬಿಟ್ಟಿದ್ಯಾ. ಅದ್ರ ಆಚೆ ಇರೋ ಸತ್ಯ ಏನಿದೆ ಅಂತ ಒಂದ್ಸತಿನಾದ್ರೂ ಹುಡ್ಕೋ ಪ್ರಯತ್ನ ಪಟ್ಟಿದ್ಯಾ ನಾನು? ಹೋಗ್ಲಿ, ನಿನ್ನ ದೃಷ್ಟಿಕೋನನ ಪಕ್ಕಕ್ಕಿಟ್ಟು ಬೇರೆ ಆ್ಯಂಗಲಲ್ಲಿ ಏನಿದೆ ಅಂತನಾದ್ರೂ ಯೋಚನೆ ಮಾಡಿದ್ಯಾ? ನನಗೆ ಅರ್ಥ ಆಗುತ್ತೆ ಮಾವ. ಚಿಕ್ಕ ವಯಸ್ಸಿಂದ ನಿನಗೆ ಅವಮಾನ ಆಗಿದೆ. ಯಾರೋ ಹೇಳಿರೋ ಮಾತಿಗೆ ನೀನು ಕಿವಿ ಕೊಟ್ಟು ನಿನ್ನ ಅಭಿಪ್ರಾಯನ ಬದಲಾಯಿಸ್ಕೊಂಡು ಬದುಕಿದ್ಯಾ. ನಿನ್ನ ಮನ್ಸಿಗೆ ಬಂದಿರೋ ಕಲ್ಪನೆ ನಿಜ ಅಂತ ನೀನು ನಂಬಿಟ್ಟಿದ್ಯಾ. ಆದರೆ ಜಗತ್ತಲ್ಲಿ ನೀನು ಕಾಣದೇ ಇರೋ ಸತ್ಯ ಇದೆ ಅನ್ನೋದನ್ನ ಮರಿಬೇಡ. ಅದನ್ನು ಕಣ್ಣಿಂದ ಅಲ್ಲ, ಒಳಗಣ್ಣಿಂದ ನೋಡು. ನಿನ್ನ ಮನಸ್ಸಲ್ಲಿ ನೀನೇ ಅವಲೋಕನ ಮಾಡು ಮಾವ. ಆಗ ಸತ್ಯ ಗೊತ್ತಾದರೂ ಗೊತ್ತಾಗ್ಬೋದು. ಇಷ್ಟೇ ಮಾವ ನಂಗೆ ಹೇಳಬೇಕಿದ್ದಿತ್ತು. ನನ್ನ ಮಾತಿಂದ ನಿಂಗೇನಾದರೂ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬೇಡು. ಆದರೆ ನಾನು ಹೇಳಿರೋ ಮಾತನ್ನು ಮರಿಬೇಡ. ಬನ್ನಿ ಮಾವಯ್ಯ. ಅದಕ್ಕೆ ಅಮ್ಮನ ಬಗ್ಗೆ ಮಾತಾಡಬೇಕು ಅಂತಾನ ನಮ್ಮ ಕೈಯಲ್ಲಿ ಕೆಲಸ ಎಲ್ಲ ಮಾಡಿಸಿದ್ದು. ಆದರೆ ಇದರಿಂದ ಏನು ಯೂಸು? ನನಗೇನೋ ಅರ್ಥನೇ ಆಗ್ತಿಲ್ಲ. ಜಗತ್ತಲ್ಲಿ ನೀನು ಕಾಣದೇ ಇರೋ ಸತ್ಯ ಇದೆ ಅನ್ನೋದನ್ನ ಮರಿಬೇಡ. ಅದನ್ನ ಕಣ್ಣಿಂದ ಅಲ್ಲ, ಒಳಗಣ್ಣಿಂದ ನೋಡು. ಅವರವ್ವ ಒಡವೆ ಕದ್ದು ಓಡ್ ಹೋದ್ರೆ ಪಾಪ ಮಕ್ಕಳೇನ್ ಮಾಡ್ತವೆ. ಬಾ 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 ನಿಧಾನಕ್ಕೆ ಬಾ. ಹೆಂಗೆ? ಓಂ ಗುಂಡಮ್ಮಾಯ ನಮಃ, ಚಬ್ಬಿ ಚಿಕ್ಸ್ ಡಿಂಪಲ್ಲಾಯ ನಮಃ, ಫ್ಯಾಟ್ ಅಂಡ್ ವೈಟ್ ಎಲಿಫೆಂಟ್ ಆಯ ನಮಃ, JCB ಟಿಪ್ಪರ್ ಲಾರಿ ಆಯ ನಮಃ, ಮಾರಿಗುಡಿ ಬೆಟ್ಟ ಆಯ ನಮಃ, ರಾಮನಗರದ ಬಂಡೆ ಆಯ ನಮಃ. ಬಾ ಮುದುಚಿನಿ ಬಾ, ಜಾನಕ್ ಬಾ. ಇನ್ಮೇಲಿಂದ ನೀನು ರೂಮಿಂದ ಆಚೆಗೆ ಬರ್ಬೇಕಾದ್ರೂ ಹೂವಿಂದರಿನೇ, ಇಲ್ಲಿಂದ ಕಿಚನ್ಗೆ ಹೋಗ್ಬೇಕಾದ್ರು ಹೂವಿಂದರಿ. ಒಟ್ನಲ್ಲಿ ನೀನು ಎಲ್ಲೆಲ್ಲಿ ನಡೀತೀಯೋ ಅಲ್ಲೆಲ್ಲ ಹೂವಿಂದರಿನೇ. ಬಾ 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 ಬಾ. ಏನು ಅಣ್ಣ ಇದು? ಲವರ್ ಬಾಯ್ ಆಗ್ಬಿಟ್ಟಿದ್ಯಾ? ಐ ಹಂಗೆಲ್ಲ ಕಣ್ಣಾಕ್ಬಿಡ ನೀನು. ಪಾಪನ ಡಾರ್ಲಿಂಗ್ಗೆ ದೃಷ್ಟಿ ಆಯ್ತದೆ. ಹೋಗು ರೀ, ನೀವು ಸುಮ್ಮನೆ ನನ್ನ ನಾದಿಗೆ ಹಂಗಲ್ಲ ಬೈಬೇಡಿ. ಬಾನು, ನೀನು ಬಾರೆ, ಕೈ ಹಿಡ್ಕೊಂಡು ಇಬ್ರು ಒಟ್ಟಿಗೆ ನಡ್ಕೊಂಡು ಹೋಗೋಣ. ಬೇಡಪ್ಪ, ನನಗೆ ಕಾಲು ಚುಚ್ಚುತ್ತೆ. ನಾನು ದೂರದಲ್ಲೇ ನಿಂತ್ಕೊಂಡು ನೋಡ್ತೀನಿ. ರೀ, ನೀವು ನಿಜವಾಗ್ಲೂ ನನ್ನ ಇಷ್ಟೇ ಪ್ರೀತಿಸ್ತೀರಾ? ನನಗೂ ಪಿಂಕಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಇವತ್ತು ಒಂದಿನದ ಮಟ್ಟಿಗೆ ತಡ್ಕೊ. ನಾನು ಒಂದಿನಕ್ಕೆ ಕಣೋ ಕೇಳಿದ್ದು, ಡುಬಾಕು. ಏ ಇಲ್ಲ ಮುದುಚಿನಿ, ನನ್ನ ಸುಬ್ಬ ನೀನು. ನನ್ನ ಸುಬ್ಬಿ ನೀನು. ಚಿನ್ನಿ ಮರಿ, ತಿಂಡಿ ತಿಂತ್ಯಾ? ಆದ್ರೆ ನೀನ್ ತಿನ್ಸಿದ್ರೆ ಮಾತ್ರ ತಿಂತೀನಿ, ಇಲ್ಲ ಅಂದ್ರೆ ತಿನ್ನಲ್ಲ. ಅಯ್ಯೋ 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 ಅಯ್ಯೋ, ನಾನ್ ತಿನ್ಸಲ್ಲ ಅಂತ ಹೇಳ್ತೀನ ಮುದ್ದು ಚಿನ್ನಿ. ನಾನೇನಾರು ತಿನ್ಸಲ್ಲ ಅಂದ್ರೆ ನನ್ ದೊಡ್ಡ ಕರಳು ಸಣ್ಣ ಕರಳು ಹಗ್ಗ ತರ ಆಗಿ ನನ್ ಉಸಿರೇ ಕಟ್ಸ್ಬಿಡುತ್ತೆ. ನೀನಿದ್ರೆ ನಾನು, ನಾನಿದ್ರೆ ನೀನು. ಯಾರೋ ನಾಯಿ ಹೇಳ್ತಾ ಇತ್ತಲ್ಲ, ಎಲ್ಲಿ ನಾಯಿಗೆ ತುಳಿದು ಬಿಡಿದ್ಯಾ?
ಯಾವ ನಾಯಿ ಇದು? ಓ, ಇದು ಅಪ್ಪ ನಾಯಿ. ಇವತ್ತು ಬೈಯಲ್ಲ ಕಣ ನಿನಗೆ. ಏನಪ್ಪ ಆಲ್ಟು ಆಲ್ಟು. ನನ್ನ ಮದುವೆಯಲ್ಲೂ ಯಾರು ಹಿಂಗ ಡೆಕೋರೇಷನ್ ಮಾಡ್ಲಿಲ್ವಲ್ಲ ಗುರು. ಎಷ್ಟಿನೋ ಅಯ್ಯೋ ಸಖತ್ತಾಗಿ ಮಾಡಿದ್ಯಾ ಕಣು. ಅಯ್ಯೋ 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 ಅಯ್ಯೋ, ನೀನ್ ಇದೆಲ್ಲ ಮಾಡ್ತಾ ಇರೋದ್ ನೋಡಿ. ನೀನು ನಿನ್ನ ಹೆಂಡ್ರನ್ನ ಇಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತೀಯ ಅಂತ ನನಗೂ ಗೊತ್ತಿರ್ಲಿಲ್ಲ ಕಣ. ಇದನ್ನೆಲ್ಲ ನೋಡಿ ನನಗೆ ಉಕ್ಕಿ ಉಕ್ಕಿ ಏನುತ್ತೈತೆ? ದುಃಖ ದುಃಖ ಉಕ್ಕಿ ಉಕ್ಕಿ ಹರಿತಾ ಇದೆ ಕಣ. ನಮ್ಮಪ್ಪ ಯಾಕೆ ಈ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾವನೆ? ಅಪ್ಪ, ನಾನ್ ಯಾರ ಮಗ? ನಿಮ್ಮಮ್ಮ ನಿನ್ಗೆ ಹೇಳಿಲ್ವೇನೋ? ಅದೇ ಈಗ ನನಗ್ ಗೊತ್ತು ನಾನು ನಿನ್ ಮಗನೇ ಅಂತ. ನಾನು ನೀನ್ ಹೇಳ್ಕೊಟ್ಟಿದ್ದ ದಾರಿನ ತಪ್ಪಿರ್ಬೋದು, ಆದ್ರೆ ಇನ್ಮೇಲಿಂದ ಹಂಗಾಗ್ಬಾರ್ದು ಅಂತ ತಂದೆಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ, ಜನ ಮೆಚ್ಚಿದ ಮಗ ಕೊಟ್ಟಿದ್ದೀನಿ. ಡ್ಯಾಡಿ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈ ಗುಂಡು ಇಲ್ಲ ಅಂದ್ರೆ ಈ ಸೀನಾ ಇಲ್ಲ, ಸೀನಾ ಇಲ್ಲ ಅಂದ್ರೆ ಗುಂಡು ಇಲ್ಲ. ನಿನ್ ಸೊಸೆಗೆ ಪಾಗಲ್ ಪ್ರೇಮಿ ಆಗ್ಬಿಟ್ಟಿದ್ದೀನಿ ನಾನು. ನಿನ್ ಮಾತು ಒಂದೇ ಒಂದ್ ಕ್ಷಣಕ್ಕಾದ್ರೂ ನಿಜ ಆಗ್ಬಾರ್ದೇನೋ ಸೀನಾ. ಈ ದಿನಕ್ಕೆ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ ಕಣ್ಣ. ಆ ದಿನ ಬಂದಾಯ್ತು. ಚೆನ್ನಾಗಿರಿ ಇಬ್ರು. ತಾಲೂಕ್ ಆಫೀಸಲ್ಲಿ ಕೆಲಸ ಇದೆ, ಹೋಗ್ ಬರ್ತೀನಿ. ಬರ್ಲಾ? ಬಾಯ್, ಟಾಟಾ. ಎಕ್ಸ್ಕ್ಯೂಸ್ ಮೀ ಫಾದರ್ಜಿ, ಜಸ್ಟ್ ಎ ಮಿನಿಟ್. ಏನಿಲ್ಲ, ನೀನು ಇಷ್ಟ ದಿನ ನನ್ನ ನೀನು ಮಗನೇ ಅಲ್ಲ, ನೀನು ಬೋ ಕೆಲ್ಸಕ್ಕೆ ಬಾರದೇ ಇರೋ ಮಗ ಅಂತ ಬೈತಿದ್ದೆ. ಆದ್ರೆ ಈಗ ನಾನು ಬೋ ಕೆಲ್ಸಕ್ಕೆ ಬರೋ ಮಗ ಆಯ್ತಿದ್ದೀನಿ. ನಿನ್ನ ಆಸೆ ಈಡೇರಿಸ್ತಾ ಇದ್ದೀನಲ್ವಾ? ಹಂಗೆ ನನಗೂ ಒಂದು ಆಸೆ ಇದೆ. ಹೇಳು. ನೀನ್ ತಲೆ ಮೇಲೆ ಕೂದಲು ನೋಡ್ಬೇಕು ಅಂತ. ಬರ್ಸ್ಕೊತ್ಯಾ? ಒಂದೊಂದ್ಸಲ ಬರುವಾಗ ವಿಗ್ ಹಾಕೊಂಡ್ಬರ್ತೀನಿ, ಆಯ್ತಾ? ಬರ್ಲಾ? ಆಲ್ಟು. ನೋಡ್ದ, ನಮ್ಮಪ್ಪನು ನಂತರ ಆ ಕಡೆಯಿಂದ ಈ ಕಡೆಗೆ ಎಗರಾಡ್ತಾನೆ. ಸುಬ್ಬಾ, ನಂಗ್ ತಿಂಡಿ ಬೇಕು, ಆದ್ರೆ ನೀನೇ ತಿನ್ಸ್ಬೇಕು ಬೇಗ. ತಗೋಬತ್ತೀನಿ, ದೊಡ್ಡ ತಪ್ಪಲೆಲೆ ಹಾಕಬತ್ತೀನಿ, ತಿನ್ನಿಸ್ತೀನಿ ಆಯ್ತಾ? ನೀನು ಒಂದೊಂದೇ ಹೆಜ್ಜೆ ಹೂವಿನ ಮೇಲೆ ಹಿಡ್ಕೊಂಡು ಹಂಗೆ ಬಂದು ಟೇಬಲ್ ಮೇಲೆ ಕಾಲಿಟ್ಟು, ಬೇಡ ಟೇಬಲ್ ಚೆನ್ನಾಗೈತೆ ಹಾಳಾಗ್ಬಾರ್ದಲ್ವಾ? ಕೆಲಸ ಮಾಡು, ಸೈಡಿಂದ ಹೋಗಿ ಚೇರ್ ಮೇಲೆ ಕೂತಿರೋ, ಹಾಕಬತ್ತೀನಿ. ನಮ್ಮ ಮನೆ ದೀಪ